ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಕಮಲಗಳನ್ನು ಎನ್ನ ಋಣಮಂದಿರದಲ್ಲಿ ಧ್ಯಾನಿಸಿಕೊಂಡು, ಈ 64ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಿಗೂ, ಪೂಜ್ಯರಾದ ಮಲ್ಲೇಶ್ವರ ಶರಣರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಜ್ಞಾನಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿದರು. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ. ಮುಕ್ತಿ ಅಂತಂದರೆ ಬಿಡುಗಡೆ. ನಾವು ಈ ಸಂಸಾರದ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಬೇಕಾಗ್ಯದ. ನಾವು ಅನಂತ ಸಾರಿ ತಾಯಿ ಗರ್ಭದಲ್ಲಿ ಹುಟ್ಟುತ್ತಾ ಸಾಯ್ತಾ ಬಂದಿದ್ದೀವಿ. ಈ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾಗ್ಯದ. ಇದರ ಬಿಡುಗಡೆ ಹೇಗಾಗ್ತದೆ ಅಂತಂದರೆ, ಗುರುಗಳ ಸೇವೆಯನ್ನು ಮಾಡಿ ಗುರುಗಳಿಂದ ಆತ್ಮಜ್ಞಾನವನ್ನು ಮಾಡ್ಕೊಂಡೀವಿ ಅಂತಂದರೆ ಆವಾಗ ಈ ಹುಟ್ಟು ಸಾವುಗಳ ಬಿಡುಗಡೆ ಆಗ್ತದೆ. ಅದಕ್ಕೆ ಹೇಳಿದರು, ಮುಕ್ತಿ ಸುಮ್ಮನೆ ಆಗಂಗಿಲ್ಲ, ನೀನು ಗುರುವಿನ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡು, ಒಲುಮೆಯಿಂದ ಮಾಡು. ಗುರು ನಿನ್ನ ಮೇಲೆ ಪ್ರಸನ್ನನಾಗ್ತಾ ಇದ್ದಾನೆ. ಯಾಕೆಂದರೆ ಸದ್ಗುರು ಸೇವಾಪ್ರಿಯ ಅದಾನ. ನಾವು ಮಾಡುವ ಸೇವೆಗೆ ಸದ್ಗುರುನಾಥ ಒಲಿತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಿಜಗುಣ ಶ್ರೀಗಳವರು ಬಹಳ ಸುಂದರವಾಗಿ ಹೇಳಿಕೊಂಡು ಬಂದರು. ಗುರುಸೇವೆಯ ಮಾಡಲು ಉರೇ ಭವ ರೋಗ ಒಳಿದು ಮುಕ್ತನಾಗುವಿ ಅದರಿಂದ. ಸರ್ಪಭೂಷಣ ಶ್ರೀಗಳವರು ಹೇಳ್ತಾ ಇದ್ದಾರೆ, ನಿನಗೆ ಈ ಭವರೋಗ ಅನ್ನುವಂಥದ್ದು, ಭವರೋಗ ಅಂದ್ರೇನು, ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಇದು ಒಂದು ರೋಗ. ಈ ರೋಗವನ್ನು ನೀ ಕಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ನೀನು ಗುರು ಸೇವೆ ಮಾಡು ಅಂತ ಹೇಳಿದರು. ತನುವನರ್ಪಿಸಿ ಗುರು ಸೇವೆಯ ಮಾಡುತ್ತಾ, ಮನವನರ್ಪಿಸಿ ಗುರುಮಂತ್ರವ ಜಪಿಸುತ್ತಾ, ಧನವನರ್ಪಿಸಿ ಗುರುವಿನ ಇಷ್ಟಾರ್ಥವ ಸಲ್ಲಿಸುತ್ತಾ, ತನು ಮನ ಧನ ಈ ಥರದಿಂದ ಗುರು ಸೇವೆಗೈಯುತ್ತಾ ಅಂಥೇಳಿ ಸರ್ಪಭೂಷಣೇಶ್ವರರು ಹೇಳ್ತಾ ಇದ್ದಾರೆ. ಈ ತನುವಿನಿಂದ ನಾವು ಯಾವಾಗಲೂ ಗುರುವಿನ ಸೇವೆ ಎನ್ನುವಂಥದ್ದನ್ನು ಮಾಡಬೇಕು. ಗುರುವಿನ ಸ್ಥಾನವನ್ನು ಶುಚಿಗೊಳಿಸ್ತಕ್ಕಂಥದ್ದು, ಕಸ ಹೊಡೆಯುವುದಾಗಲಿ, ನೀರು ಹಾಕೋದಾಗಲಿ, ಹಾಗೆ ಗುರುಗಳ ಒಂದು ಅಂಗವನ್ನು ಒತ್ತೋದಾಗಲಿ, ಇಲ್ಲಿ
4 ವಿಧವಾದ ಸೇವೆಯನ್ನು ಪೂರ್ವದಲ್ಲಿ ಪೂಜ್ಯರು ಹೇಳಿಕೊಂಡು ಬಂದರು. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂಥೇಳಿ. ಆಪ್ತ ಸೇವಾ ಅಂತಂದ್ರೆ ನಮ್ಮ ಮನೆಗೆ ಬೀಗರು ಬಂದಾಗ ನಾವು ಎಷ್ಟು ಪ್ರೀತಿಯಿಂದ ಅವರಿಗೆ ನಾನಾ ರೀತಿ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅವರನ್ನು ಪ್ರೀತಿಯಿಂದ ಹೆಂಗೆ ಸತ್ಕರಿಸ್ತಾ ಇದ್ದೇವಲ್ಲ, ಹಂಗೆ ಗುರುಗಳು ಬಂದಾಗ ಅಷ್ಟೇ ಪ್ರೇಮದಿಂದ ಆ ಗುರುಗಳನ್ನು ನಾವು ಸೇವೆಗೈಯತಕ್ಕಂಥದ್ದು ಇದು ಆಪ್ತ ಸೇವೆ ಅಂತ ಹೇಳಿಸಿಕೊಳ್ತದೆ. ಗುರುಗಳ ಬಟ್ಟೆ ತೊಳೆಯುವುದಾಗಲಿ, ಗುರುಗಳ ಅಂಗ ಸೇವೆಯನ್ನು ಮಾಡ್ತಕ್ಕಂಥದ್ದು ಇದು ಅಂಗ ಸೇವೆ ಅಂತ ಹೇಳಿಸಿಕೊಳ್ತದೆ. ಇನ್ನು ಸ್ಥಾನ ಸೇವೆ ಅಂತಂದರೆ ಗುರುಗಳು ವಾಸ ಮಾಡ್ತಕ್ಕಂಥ ಒಂದು ಆಶ್ರಮ ಆಗಲಿ ಮಠ ಆಗಲಿ ಅದನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಕಸ ಗುಡಿಸ್ತಕ್ಕಂಥದ್ದು ಇದು ಸ್ಥಾನ ಸೇವೆ ಅಂತ ಹೇಳಿಸಿಕೊಳ್ತದೆ. 4ನೇದು ಸದ್ಭಾವ ಸೇವೆ. ಅಂದರೆ ಗುರು ಅಂದರೆ ಸಾಕ್ಷಾತ್ ನನ್ನನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಪರಮಾತ್ಮನೇ ಈ ರೂಪದಿಂದ ಅವತರಿಸಿ ಬಂದಾನೆ ಎನ್ನುವಂಥ ಈ ಭಾವವನ್ನು ಇಟ್ಟುಕೊಂಡು ನಾವು ಸೇವಾ ಮಾಡಿದ್ದೀವಿ ಅಂತಂದ್ರೆ ಸದ್ಗುರು ನಮಗೆ ಒಲಿತಾ ಇದ್ದಾನೆ. ಶ್ರೀಮತ್ ಶಂಕರ ಭಗವತ್ಪಾದರ ಸನ್ನಿಧಾನದೊಳಗೆ ಅನೇಕ ಜನ ಶಿಷ್ಯರು ಸೇವೆಯನ್ನು ಮಾಡಿಕೊಂಡು ವೇದಾಂತ ಅಧ್ಯಯನವನ್ನು ಮಾಡ್ತಾಯಿದ್ರು. ಅದರೊಳಗೆ ಗಿರಿ ಎನ್ನುವಂಥ ಶಿಷ್ಯ ಬಹಳ ಮೂಢನಾಗಿದ್ದ. ಅವನಿಗೇನೂ ಬರ್ತಿದ್ದಿಲ್ಲ. ಆದರೆ ಗುರುಗಳು ಅವ ಬರೋ ತನಕ ಪಾಠವನ್ನೇ ಹೇಳ್ತಿದ್ದಿಲ್ಲ. ಉಳಿದವ್ರಿಗೆ ಅನಿಸ್ತಿತ್ತು ಅವನಿಗೇನೂ ಬರೋದಿಲ್ಲ, ಪೂರ್ತಿ ಮೂಢ ಮನುಷ್ಯದಾನ, ಗುರುಗಳು ಸುಮ್ಮನೆ ಅವನ ದಾರಿ ಕಾಯ್ತಾರ ಅಂಥೇಳಿ ಇವರು ತಮ್ಮ ಮನಸ್ಸಿನೊಳಗೆ ಅಂದುಕೊಳ್ತಿದ್ರು. ಒಂದು ಸಲ ಏನಾಗಿತ್ತು ಅಂತಂದರೆ ಅವನು ನದಿಗೆ ಹೋಗಿ ಆಚಾರ್ಯರ ಬಟ್ಟೆಗಳನ್ನು ತೊಳ್ಕೊಂಡು ಬರೋ ಸ್ವಲ್ಪ ತಡ ಆಯಿತು. ಇವರೆಲ್ಲರೂ ದಾರಿ ಕಾಯಕತ್ತೀರಿ, ಗುರುಗಳನ್ನು ಪಾಠ ಶುರು ಮಾಡವಲ್ಲರು, ಅವ ಗಿರಿಯರ ಬರವಲ್ಲ ಅಂಥೇಳಿ ಈ ಪ್ರಕಾರವಾಗಿ ಇವರು ಬಹಳ ಬೇಸರದಿಂದ ದಾರಿ ಕಾಯ್ತಾ ಇದ್ದರು. ಗುರುಗಳಿಗೆ ಅರ್ಥ ಆಯಿತು, ಆಚಾರ್ಯರಿಗೆ, ಓಹೋ ಇವರು ನಾವೇ ಪಂಡಿತರು, ನಾವೇ ವಿದ್ವಾಂಸರು ಅಂತ ತಿಳ್ಕೊಂಡಿದ್ದಾರ ಅಂಥೇಳಿ ಅವರು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದರು. ಗಿರಿಗೆ ಎಲ್ಲ ವಿದ್ಯೆಗಳು ಕರಗತ ಆಗಲಿ, ಎಲ್ಲ ವಿದ್ಯೆಗಳು ಪ್ರಾಪ್ತ ಆಗಲಿ ಅಂಥೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರು. ಅವನು ಅಲ್ಲಿಂದ ಬಟ್ಟೆ ತೊಳ್ಕೊಂಡು ಬರಬೇಕಾದ್ರೆ ಒಂದು ತ್ರೋಟಕಾಷ್ಟಕವನ್ನು ಅವ ಹೇಳ್ಕೊತನ ಬಂದ. ಅದನ್ನು ನೋಡಿ ಎಲ್ಲರಿಗೆ ಪಂಡಿತರಿಗೆ ಆಶ್ಚರ್ಯ ಆಗೋಯಿತು. ಇದು ಎಂಥ ಒಂದು ಸಾರು, ವೇದಾಂತದ ಸಾರವನ್ನೇ ಹೇಳ್ತಕ್ಕಂಥ ಈ ಸ್ತೋತ್ರವನ್ನು ಇವನು ಹೇಳ್ತಾ ಇದ್ದಾನಲ್ಲ, ಇವು ನಾವು ಸುಮ್ಮನೆ ಭಾಳ ದಡ್ಡದ ಅಂತ ತಿಳ್ಕೊಂಡಿದ್ದೀವಿ, ಇವನಲ್ಲಿ ಇಂಥ ಒಂದು ಪಾಂಡಿತ್ಯ ಅನ್ನೋದು ನಮಗೆ ಗುರ್ತ ಇದ್ದಿದ್ದಿಲ್ಲ ಅಂಥೇಳಿ ಆವಾಗ ಅವರ ಅಹಂಕಾರ ಅನ್ನುವಂಥದ್ದು ನಿರಸನ ಆಯಿತಂತ. ಮುಂದೆ ಅವರೇ ತ್ರೋಟಕಾಚಾರ್ಯರು ಅಂಥೇಳಿ ಪ್ರಸಿದ್ಧರಾದರು. ನೋಡಿ, ಗುರುವಿನ ಸೇವಾ ಮಾಡಿ, ಗುರುಗಳ ಬಟ್ಟೆ ತೊಳೆದು ಆಶ್ರಮವನ್ನು ಕಸ ಗೂಡಿಸಿ ಭಿಕ್ಷಾ ತಗೊಂಡು ಬಂದು, ಅಂದರೆ ಮನಮುಟ್ಟಿ ಅತ್ಯಂತ ಪ್ರೀತಿಯಿಂದ ಒಲುಮೆಯಿಂದ ಸೇವಾ ಮಾಡಿದ್ದಕ್ಕೆ ಅವನಿಗೆ ವೇದಾಂತದ ಎಲ್ಲ ಜ್ಞಾನ ಅನ್ನುವಂಥದ್ದು ಪ್ರಾಪ್ತವಾಯಿತು ಅಂಥೇಳಿ ನಾವು ಈ ಉದಾಹರಣೆಯನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿ ಪದ್ಯಂಸು ಗದ್ಯಂ ಕರೋತಿ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತಥಕ್ಕಿಂ ತಥಕ್ಕಿಂ ತಥಕ್ಕಿಂ. ಅದಕ್ಕೆ ಆಚಾರ್ಯ ಹೇಳಿದರು, 4 ವೇದಗಳನ್ನು ನಾವು ಷಡಂಗ ಸಹಿತವಾಗಿ ಅಧ್ಯಯನ ಮಾಡೇವಂದ್ರೂ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂಥೇಳಿ ಈ ಷಡಂಗ ಸಹಿತವಾಗಿ 4 ವೇದ ಅಧ್ಯಯನ ಮಾಡೇವಂದ್ರೂ ಕೂಡ ನಮಗೆ ಮುಖೋದ್ಗತ ಅದಾವು. 4 ವೇದಗಳನ್ನು ಕಂಠಪಾಠ ಹೇಳ್ತಾ ಇದ್ದೀವಿ. ಕವಿತ್ವಾದಿ ಪದ್ಯಂಸು ಗದ್ಯಂ ಕರೋತಿ, ಒಳ್ಳೊಳ್ಳೆ ಕವಿತೆಗಳನ್ನ ರಚನಾ ಮಾಡ್ತಾ ಇದ್ದೀವಿ, ಗದ್ಯ ಪದ್ಯಗಳನ್ನ ರಚನಾ ಮಾಡ್ತಾ ಇದ್ದೀವಿ. ಅಂಥ ಮಹಾನ್ ಪಾಂಡಿತ್ಯ ನಮಗೆ ಪ್ರಾಪ್ತವಾಗೈತೆ ಅಂದ್ರೂ ಕೂಡ ನಾವು ಗುರುವಿನ ಚರಣದಲ್ಲಿ ನಮ್ಮ ಮನಸ್ಸನ್ನು ಇಟ್ಟಿಲ್ಲ ಅಂತಂದ್ರೆ, ಗುರುವಿನ ಸೇವೆಯನ್ನು ನಾವು ಮಾಡಿಲ್ಲ ಅಂತಂದ್ರೆ ನಮಗೆ ಅದರಿಂದ ಏನಾಗ್ತದೆ? ಬರೀ ಪಾಂಡಿತ್ಯ ಬಂದಿತ್ತೆ ಹೊರತು ಆದರೆ ನಮಗೆ ನಿಜವಾದ ಶಾಂತಿ ಸಿಗಂಗಿಲ್ಲ, ನಮಗೆ ಆತ್ಮದರ್ಶನ ಆಗಂಗಿಲ್ಲ. ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನ ನಮ್ಮ ಹೃದಯ ನಾವು ಕಾಣಬೇಕಾಗಿತ್ತು ಅಂತಂದರೆ ಅದು ಕೇವಲ ಗುರು ಸೇವೆಯಿಂದ ಮಾತ್ರ ಸಾಧ್ಯ ಅದ ಅಂಥೇಳಿ
ಆಚಾರ್ಯ ನಮಗೆ ಹೇಳಿಕೊಂಡು ಬರ್ತಾರೆ. ಈಶ್ವರತೆ ಗುರುಮೇ ಅಧಿಕ್ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣಹು ಲಹೈನ ಆತ್ಮಜ್ಞಾನ. ನೋಡಪ್ಪ, ನೀ ಈಶ್ವರನಲ್ಲಿ ಎಷ್ಟು ಭಕ್ತಿ ಮಾಡ್ತಿ. ಯಾಕೆ ಪ್ರತಿಯೊಬ್ಬರಿಗೆ ಭಗವಂತನಲ್ಲಿ ಭಕ್ತಿ ಇರ್ತದೆ. ನಾವು ನಿತ್ಯ ಸ್ನಾನ ಮಾಡಿ ಶಿವಾಲಯಕ್ಕರ ಹೋಗ್ತೀವಿ, ಕೃಷ್ಣ ಮಂದಿರಕ್ಕರ ಹೋಗ್ತೀವಿ, ರಾಮ ಮಂದಿರಕ್ಕರ ಹೋಗ್ತೀವಿ, ದೇವಿ ಗುಡಿಗರ ಹೋಗ್ತೀವಿ. ಹೋಗಿ ನಿತ್ಯದಲ್ಲಿ ನಾವು ಪೂಜಾ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ನೈವೇದ್ಯ ಸಮರ್ಪಣೆ ಮಾಡ್ತೀವಿ. ಅಲ್ಲಿ ನಾವು ಭಕ್ತಿಯಿಂದ ನಡ್ಕೊಳ್ತೇವೆ ದೇವರಿಗೆ. ನೀ ಅದಕ್ಕಿಂತಲೂ 100 ಪಟ್ಟು ನೀ ಗುರುವಿನಲ್ಲಿ ಸೇವೆ ಮಾಡಂತಾರೆ. ಈಶ್ವರತೆ ಗುರುಮೇ ಅಧಿಕ್ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣಹು. ನೀನು ಎಂಥ ಪಂಡಿತನಾಗಿರು, ಒಳ್ಳೆ ವಾಗ್ಮಿಯಾಗಿರು, ಆದರೆ ನೀ ಗುರುವಿನ ಸೇವಾ ಮಾಡಿಲ್ಲ, ಗುರುಗಳನ್ನು ನೀ ಪ್ರಸನ್ನಗೊಳಿಸಿಲ್ಲ ಅಂತಂದರೆ ಲಹೈನ ಆತ್ಮಜ್ಞಾನ, ನಿನಗೆ ಆತ್ಮಜ್ಞಾನ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಅದು ಆತ್ಮಜ್ಞಾನ ಅಂದರೆ ನಾನು ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅನ್ನುವಂಥ ಈ ಜ್ಞಾನ ನಮಗೆ ಆಗಬೇಕಾಗಿತ್ತು ಅಂತಂದ್ರೆ ಅದು ಗುರುವಿನ ಕೃಪಾ ಮೂಲಕವಾಗಿ ಆಗ್ತದೆ. ಗುರು ಕೃಪಾ ಗುರುವಿನ ಸೇವಾ ಮಾಡೋದ್ರಿಂದ ಆಗ್ತದೆ. ನಾವೇನು ಗುರು ಸೇವಾ ಮಾಡ್ತಾ ಇದ್ದೀವಿ, ಆ ಗುರು ಸೇವೆಯಿಂದ ಸದ್ಗುರು ಒಲಿದು ನಮಗೆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡ್ತಾನ. ಅಷ್ಟೇ ಅಲ್ಲ, ನಮಗೆ ಐಹಿಕ ಭೋಗಗಳನ್ನು ಕೊಡ್ತಾನ ಅಂತ. ನಮಗೆ ಸಂಸಾರೊಳಗೆ ಬಡತನ ಇರಬಹುದು, ಇವತ್ತು ನಮಗೆ ಸಂತಾನ ಇಲ್ಲದೆ ಇರಬಹುದು, ಅಥವಾ ನಾವು ಭಾಳ ಕಷ್ಟದೊಳಗಿರ್ಬೋದು. ಅವೆಲ್ಲ ಗುರುವಿನ ಸೇವಾ ಮಾಡೋದರಿಂದ ಅವೆಲ್ಲ ದೂರಾಗಿ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ನಾವು ಸದ್ಗುರುಗಳನ್ನು ನಾವು ಒಲಿಸ್ಕೊಳ್ಬೇಕಾಗಿತ್ತು ಅಂತಂದರೆ ನಾವು ಮೊದಲು ಗುರುವಿನ ಸೇವಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಹೆಂಗೆ ಒಂದು ಸಾಗರ, ಸಮುದ್ರ ಅನ್ನುವಂಥದ್ದು, ಸಮುದ್ರವನ್ನು ದಾಟಬೇಕಾಗಿತ್ತು ಅಂತಂದರೆ ಒಂದು ಹಡಗು ಸಿಕ್ತು ಅಂತಂದರೆ ಆ ಹಡಗನ್ನು ಆಶ್ರಯಿಸಿಕೊಂಡು ಸಮುದ್ರದ ಈ ದಡದಿಂದ ಆ ದಡಕ್ಕೆ ಹೆಂಗೆ ನಾವು ಸುಲಭವಾಗಿ ದಾಟಿ ಹೋಗ್ತಾ ಇದ್ದೀವಿಯೋ, ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರುಕೃಪಾಲೋ ಕೃಪಯಾಯ ವದೈತತ್ ವಿಶ್ವೇಶಪಾದಾಂಬುಜ ದೀರ್ಘ ನೌಕಾ. ನೋಡಿ, ನಾವೆಲ್ಲರೂ ಈ ಸಂಸಾರ ಅನ್ನುವಂಥ ಸಾಗರದೊಳಗೆ ನಾವು ಮುಳುಗ್ಲಿಕ್ಕೆ ಹತ್ತಿದ್ದೀವಿ. ಈ ಸಂಸಾರ ಇದೊಂದು ಸಮುದ್ರ ಇದ್ದಂಗೆ ಐತಿ. ಇದರೊಳಗೆ ನಾವು ಮುಳುಗ್ಲಿಕ್ಕೆ ಹತ್ತಿದ್ದೀವಿ. ನಾವು ಇದರಿಂದ ಪಾರಾಗಬೇಕಾಗ್ಯದ, ಸಂಸಾರ ಸಾಗರವನ್ನು ದಾಟಬೇಕಾಗ್ಯದ. ಹೇಗೆ ಸಮುದ್ರ ದಾಟಬೇಕಾದ್ರೆ ಹಡಗಿನ ಅವಶ್ಯಕತೆ ಅದ, ಒಂದು ನೌಕೆಯ ಅವಶ್ಯಕತೆ ಅದ, ಹಂಗೆ ಗುರುವಿನ ಚರಣ ವಿಶ್ವೇಶ ಪಾದಾಂಬುಜ ದೀರ್ಘ ನೌಕಾ. ಆ ಗುರುವಿನ ಚರಣ ಅನ್ನುವಂಥ ನೌಕೆ ಹಡಗನ್ನು ನಾವು ಆಶ್ರಯ ಮಾಡಿದ್ದೀವಿ ಅಂತಂದರೆ ಆ ಸದ್ಗುರುನಾಥನ ಕೃಪೆಯಿಂದ, ಅವರ ಕರುಣೆಯಿಂದ ನಾವು ಈ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಿ ಬಿಡ್ತಾ ಇದ್ದೀವಿ ಅಂಥೇಳಿ ಹೀಗೆ ನಮಗೆ ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನೂ ಕೂಡ ನಾರಾಯಣನ ಅವತಾರಿಯಾಗಿದ್ದರೂ ಕೂಡ ಸಾಂದೀಪ ಮುನಿಗಳಿಗೆ ಶರಣಾಗತರಾದರು, ಗುರುವಿನ ಸೇವೆಯನ್ನು ಮನಮುಟ್ಟಿ ಮಾಡಿದರು. ಶ್ರೀರಾಮಚಂದ್ರ ನಾರಾಯಣ ಅವತಾರಿಯಾಗಿದ್ದರೂ ಕೂಡ ವಸಿಷ್ಠರ ಸೇವೆಯನ್ನು ಮಾಡಿ ವಸಿಷ್ಠರಿಂದ ತತ್ವಜ್ಞಾನವನ್ನು ಮಾಡಿಕೊಂಡು ಮುಕ್ತರಾದರು. ಹಾಗೆ ಸಿದ್ಧಾರೂಢರು ಕೂಡ ಸಾಕ್ಷಾತ್ ಶಂಕರನ ಅವತಾರಿಗಳು, ಈಶ್ವರನೇ ಸಿದ್ಧಾರೂಢರಾಗಿ ಅವತರಿಸಿ ಬಂದವರು. ಗಜದಂಡ ಶ್ರೀಗಳ ಹತ್ರ 12 ವರ್ಷ ಸೇವಾ ಮಾಡಿದರು. ಕುದುರೆ ಲದ್ದಿ ಬೆಳಿಬೇಕು, ಮೈ ತೊಳಿಬೇಕು, ಕಾಡಿಗೆ ಹೋಗಿ ಮೇಯಿಸ್ಕೊಂಡು ಬರಬೇಕು. ಅಷ್ಟೇ ಅಲ್ಲ, ಮಠದ ಕಸ ಹೊಡಿಬೇಕು, ಭಿಕ್ಷಾ ತರಬೇಕು. ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಎಷ್ಟೊಂದು 12 ವರ್ಷ ಸಿದ್ಧಾರೂಢ ಸೇವಾ ಮಾಡಿದ್ದಕ್ಕೆ ಗುರು ಗಜದಂಡ ಸ್ವಾಮಿಗಳು ಪ್ರಸನ್ನರಾಗಿ ಅವರಿಗೆ ಸಿದ್ಧಾರೂಢ ಭಾರತಿ ಎನ್ನುವಂಥ ನಾಮವನ್ನು ಅವರಿಗೆ ಅವರನ್ನು ಆಶೀರ್ವದಿಸಿ ಕಳಿಸಿದರು ಅಂಥೇಳಿ ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ.
ಇನ್ನು ಅಂಥ ಅವತಾರಿ ಪುರುಷರೇ ಗುರುವಿನ ಸೇವಾ ಮಾಡಿ ಕೃತಾರ್ಥರಾಗಿರೋದ್ ಬಳಿಕ ಇನ್ನು ನಮ್ಮಂಥ ನಾವು ಗುರುವಿನ ಸೇವಾ ಮಾಡದೆ ನಾವು ಮುಕ್ತಿ ಪಡಿತೀವಿ ಅಂತಂದರೆ ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ. ನೋಡಪ್ಪ, ನೀ ಗುರುವಿನ ಪಾದ ಸೇವೆ ಮಾಡಿ ಗುರುಗಳನ್ನು ನೀ ಪ್ರಸನ್ನಗೊಳಿಸಿ ಅವರನ್ನು ನೀ ಒಲಿಸಿಕೊಂಡು ನೀನು ಅವರ ಕೃಪೆಗೆ ಪಾತ್ರನಾದಿ ಅಂತಂದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ಸುಲಭವಾಗಿ ಆಗ್ತದೆ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರ್ತಕ್ಕಂಥ ಸದ್ಗುರುವಿಗೆ ನೀ ಶರಣಾಗತನಾದಿ ಅಂತಂದರೆ, ಅವರ ಪಾದ ಸೇವಾದಿಗಳನ್ನು ನೀನು ಮಾಡಿದಿ ಅಂತಂದರೆ ನೀನು ಪರಬ್ರಹ್ಮದ ಒಂದು ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನು ನೀ ಮಾಡಿಕೊಳ್ತಿ ಅಂಥೇಳಿ ಈ ಪ್ರಕಾರವಾಗಿ ನಮಗೆ ಉಪನಿಷತ್ತು ಕೂಡ ಉಪದೇಶ ಮಾಡುವಂಥದ್ದಾಗ್ತದೆ. ಅದಕ್ಕೆ ಶೋಷಣಂ ಪಾಪ ಪಂಕಶ್ಯ ದೀಪಕಂ ಜ್ಞಾನ ತೇಜಸಃ ಗುರುಪಾದೋದಕಂ ಸಮ್ಯಕ್ ಸಂಸಾರಾರ್ಣವ ತಾರಕಂ ಅಂತ ಗುರುಗೀತೆ ಹೇಳಿದಂತೆ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳು ಇವು ಪೂರ್ಣ ಶುಷ್ಕ ಅಂದ್ರೇನು, ಒಣಗಿ ಹೋಗುವುದಂದ್ರೇನು, ನಾಶ ಆಗಬೇಕಾದ್ರೆ ನಮ್ಮ ಹೃದಯದೊಳಗೆ ಜ್ಞಾನ ಅನ್ನುವಂಥ ಜ್ಯೋತಿ ಬೆಳಗಬೇಕಾಗಿತ್ತು ಅಂತಂದರೆ ನೀ ಗುರುವಿನ ಪಾದೋದಕವನ್ನು ನೀ ಸೇವನಾ ಮಾಡಿದ್ದಾದ್ರೆ ಈ ಸಂಸಾರ ಅನ್ನುವಂಥ ಸಮುದ್ರವನ್ನು ನೀ ಸುಲಭವಾಗಿ ದಾಡ್ತಿ ಎನ್ನುವಂಥ ಮಾತನ್ನು ಗುರುಗೀತೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸಮಯನ ಕೂಡ ವಿಶೇಷ ಆಗದೆ ಇನ್ನು ಅಪ್ಪಾಜಿಯವರ ಆಶೀರ್ವಚನ, ಕಿರೀಟ ಮಹಾಪೂಜೆ, ಹಲವಾರು ಕಾರ್ಯಕ್ರಮ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಅಪ್ಪರ್ಚಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್. ಮಹಾ ಸಭೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಈಗ ಶ್ರೀಗಳವರಿಂದ ಆಶೀರ್ವಚನ. ಓಂ ತತ್ಸತ್ ಪರಬ್ರಹ್ಮ